ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸಂಡೇ ಮಕ್ಕಳಿಗೆಲ್ಲ ರಜಾ ಇರುತ್ತೆ, ನಮ್ಮ ಮನೆಯವರು ಕೂಡ ಮನೇಲೇ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂದ್ಬಿಟ್ಟು ಒಂದು 8 ಗಂಟೆಗೆ ಎದ್ದೆ. ಅಷ್ಟರೊಳಗಡೆ ನಮ್ಮ ಮನೆಯವರು ಎದ್ಬಿಟ್ಟು ಟೀ ಮಾಡಿಕೊಂಡು ಮಕ್ಕಳಿಗೂ ಹಾಲು ರೆಡಿ ಮಾಡಿ ನನ್ನನ್ನು ಹೇಳಿಸಿದ್ರು. ನಾನು ಎದ್ಬಿಟ್ಟು ಮುಖ ತೊಳ್ಕೊಂಡು ಏನ್ರಿ ಇಷ್ಟು ಬೇಗ ಎದ್ದಿದ್ದೀರಾ ಅಂತ ಕೇಳುವಾಗ, ಇಲ್ಲ ನನಗೆ ಡೈಲಿ ಬೇಗ ಎದ್ದಿದ್ದು ಅಭ್ಯಾಸ ಅಲ್ವ, ಅದಕ್ಕೆ ಬೇಗ ಎದ್ದೆ ಅಂತ ಹೇಳಿದರು. ಬೇಗ ಎದ್ಬಿಟ್ಟು ಮಕ್ಕಳಿಗೂ ಹಾಲು ರೆಡಿ ಮಾಡಿಟ್ಬಿಟ್ಟು ನಮ್ಮಿಬ್ಬರಿಗೆ ಟೀ ಮಾಡಿಕೊಂಡು ಕುಡಿತಾ ಕೂತ್ಕೊಂಡ್ವಿ. ಸಂಡೇ ಆದರೆ ಅವರೇ ಟೀ ಸ್ನ್ಯಾಕ್ಸ್ ಏನಾದರೂ ಮಾಡೋಂಗಿದ್ರೆ ಅವರೇ ಮಾಡ್ತಾರೆ, ಎಲ್ಪು ಕೂಡ ಮಾಡ್ತಾರೆ. ಅವರು ಪಾಪ ಮನೇಲಿದ್ದೀನಿ ಅಂದ್ಬಿಟ್ಟು ಫ್ರೀ ಏನಿರಲ್ಲ, ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮ ಕಂಪ್ನಿಲಿ ಒಬ್ಬರು ಸೂಪರ್ವೈಸರ್ ಕೆಲಸ ಬಿಟ್ಟಿದ್ರು, ಇದ್ದಕ್ಕಿದ್ದಂಗೆ ಬಿಟ್ಟರು. ಹಂಗಾಗಿ ಆ ವಿಷಯದ ಬಗ್ಗೆನೇ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ವೀಕ್ಲಿ ಏನೇನಾಯಿತು ಕಂಪ್ನಿನಲ್ಲಿ ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಹಾಗೆ ಇವತ್ತು ಟಿಫನ್ ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡುವಾಗ ಅವರು ಇವತ್ತು ಸಿಂಪಲಾಗಿ ಒಂದು ಶಾವಿಗೆ ಉಪ್ಪಿಟ್ಟು ಮಾಡು, ಬೇಗ ಆಗುತ್ತೆ ಅಂದ್ಬಿಟ್ಟು ಹೇಳಿದರು. ಹಂಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಶಾವಿಗೆ ಎಲ್ಲ ಹುರ್ಕೊಂಡು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊತೀನಿ. ಚೆನ್ನಾಗೆಲ್ಲ ಹುರಿದಾದ್ಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊತೀನಿ. ಕಡಲೆಬೇಳೆ ಉದ್ದಿನಬೇಳೆ ಇದ್ದರೆ ಹಾಕೊಬೋದು, ನಾನಿಲ್ಲಿ ಉದ್ದಿನಬೇಳೆ ಮಾತ್ರ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಚಿಟಪಟ ಅಂತ ಅಂದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತೀನಿ. ಮೆಣಸಿನ್ಕಾಯಿ 4ರಿಂದ 5 ಹಾಕ್ಕೊತೀನಿ. ಈರುಳ್ಳಿ ದಪ್ಪನಾಗಿರೋದನ್ನ ಒಂದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ 3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪಿಟ್ಟಿಗೆ ಪಲಾವ್ಗೆಲ್ಲ ನೀರು ಕಾಯಿಸಿ ರೆಡಿ ಇಟ್ಕೊಂಡಿದ್ರೆ ತುಂಬಾ ಈಸಿ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನಾನು ಈ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಈ ಲೋಟದಲ್ಲಿ 1 ಲೋಟ ಶಾವಿಗೆ ಹಾಕ್ಕೊಂಡಿದ್ದೀನಿ. ಇದೇ ಲೋಟದಲ್ಲಿ 2 ಲೋಟದಷ್ಟು ನೀರು ಕಾಯಿಸಿ ಇದಕ್ಕೆ ಸೇರಿಸ್ಕೊತೀನಿ. ಈ ಟೈಮಲ್ಲಿ ಕಾಯಿಸಿದ್ದಂಥ ನೀರನ್ನ ಸೇರಿಸ್ಕೊತೀನಿ. ಕಾಯಿಸಿದ ನೀರು ಹಾಕೋದ್ರಿಂದ ಬೇಗನೆ ಆಗುತ್ತೆ. 10 ನಿಮಿಷದಲ್ಲಿ ಆಗೋ ಕೆಲಸ 5 ನಿಮಿಷದಲ್ಲಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ ಒಂದು ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ರೆ. ಇವಾಗ ನೀರೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ. ಪ್ಲೇಟ್ ಮುಚ್ಚಿಟ್ಟಾದಮೇಲೆ ಒಂದು 5 ನಿಮಿಷ ಬಿಟ್ಟು ನೋಡಿದರೆ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಉಪ್ಪು ಚಪ್ಪೆ ನೋಡಿಬಿಟ್ಟು ಸ್ವಲ್ಪ ಉಪ್ಪೇನಾದರೂ ಬೇಕಾದರೆ ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ಹುರಿದಿಟ್ಟಿರುವಂಥ ಶಾವಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಬೇಗ ಮುಚ್ಚಿಡಬಾರ್ದು. ನೀಟಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೊಂದು ಕುದಿ ಬರ್ತಿದ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ರೆ ಬೇಗ ಆಗುತ್ತೆ. ನೋಡಿ ಈ ಥರ ಪ್ಲೇಟ್ ಮುಚ್ಚಿಟ್ಟು 5 ನಿಮಿಷ ಆದಮೇಲೆ ಈ ಥರ ಆಗಿದೆ. ನೋಡಿ ನೀಟಾಗಿ ರೆಡಿ ಆಗಿದೆ. ಒಂದು 5 ನಿಮಿಷಕ್ಕೆಲ್ಲ ಆಗುತ್ತೆ. ಚೆನ್ನಾಗಿ ಉರಿಬೇಕಷ್ಟೇ, ಶಾವಿಗೆನ ಚೆನ್ನಾಗಿ ಹುರ್ಕೊಂಡಿರಬೇಕು. 5 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡು ಸ್ವಲ್ಪ ಇದೇ ಥರ ನೀರು ಇದ್ದಂಗೆ ಆಫ್ ಮಾಡಿದರೆ ಒಂದು 5 ನಿಮಿಷ ಬಿಟ್ಟ ಮೇಲೆ ಉದ್ರಾಗಿ ಚೆನ್ನಾಗಿರುತ್ತೆ. ನೋಡಿ 5 ನಿಮಿಷ ಮುಚ್ಚಿಡ್ತೀನಿ, ಮತ್ತೆ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. 5 ನಿಮಿಷ ಆದಮೇಲೆ ನೋಡಿ ನೀರೆಲ್ಲ ಚೆನ್ನಾಗಿ ಎಳ್ಕೊಂಡು ಉದ್ರ ಆಗಿರುತ್ತೆ. ಇನ್ನು 5 ನಿಮಿಷ ತಣ್ಣಗಾದಮೇಲೆ ಇನ್ನೂ ಉದ್ರ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ರೆಡಿ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಮಧ್ಯಾಹ್ನ ಆದ್ರೂ ಏನು ಗಟ್ಟಿ ಆಗೋಲ್ಲ, ಡ್ರೈ ಆಗೋಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಈಗ ಟಿಫನ್ ಹಾಕ್ಕೊಡ್ತೀನಿ. ಮಕ್ಕಳೆಲ್ಲ ಎದ್ದಿದ್ದಾರೆ, ಎದ್ದು ಬ್ರಷ್ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಟಿಫನ್ ಹಾಕ್ಕೊಟ್ಟೆ. ಬೆಳಗಿನ ಟಿಫನ್ ರೆಡಿ ಆಯಿತು. ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಿತ್ತು, ಸಂತೆ ಕಡೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ನನ್ನ ಮಗಳು ಹೊರಟ್ವಿ. ನನ್ನ ಮಗ ಗಣೇಶನ ಫಂಕ್ಷನ್ ಇದೆ ಅಂದ್ಬಿಟ್ಟು ಆ ಕಡೆ ಹೋದ. ನಾವಿಲ್ಲಿ 3 ಜನ ಈ ಕಡೆಗೆ ಸಂತೆ ಕಡೆ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ನಡ್ಕೊಂಡೇ ಬಂದ್ವಿ. ಇವತ್ತು ನಡ್ಕೊಂಡು ಹೋಗೋಣ, ವಾಕ್ ಥರ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡೇ ಬಂದ್ವಿ. ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ತೊಗೊಳಕ್ಕಿತ್ತು, ಹಾಗೆ ತರಕಾರಿ ತೊಗೊಂಡು ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ತರಬೇಕು. ನಮ್ಮ ಮನೇಲಿ ಒಬ್ರಿಗೆ ಇಷ್ಟ ಆಗೋದು ಒಬ್ರಿಗೆ ಇಷ್ಟ ಆಗೋಲ್ಲ. ನನ್ನ ಮಗಳಿಗೆ ಚಿಕನ್ ಇಷ್ಟ, ನಮ್ಮ ಮನೆಯವ್ರಿಗೆ ಮಟನ್ ಇಷ್ಟ, ನನ್ನ ಮಗ ಫಿಶ್ ತಿನ್ನಲ್ಲ. ನಮ್ಮ ಮನೇಲಿ ನನಗೆ ಮಾತ್ರ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಆ ಥರ ಏನಿಲ್ಲ, ಎಲ್ಲದೂ ಇಷ್ಟ. ನಾನ್ ವೆಜ್ಜಲ್ಲಿ ಎಲ್ಲ ಕೂಡ ತಿಂತೀನಿ. 3 kg ಫಿಶ್ ತೊಗೊಂಡ್ರು, ಫ್ರೈಗೂ ಬೇಕು ಅಂದ್ಬಿಟ್ಟು 3 kg ಫಿಶ್ ತೊಗೊಂಡು, ತರಕಾರಿ ಕೂಡ ತೊಗೊಂಡು, ಮಗಳಿಗೆ ಫ್ರಾನ್ಸ್ ಬೇಕು ಅಂತ ಹೇಳಿದ್ಲು, ಹಸಿ ಸಿಗಡಿ. ಹಂಗಾಗಿ ಅದು ಸ್ವಲ್ಪ ತೊಗೊಂಡ್ವಿ. ಒಂದು 1/4 kg ಅಷ್ಟು ಮಾತ್ರ ತೊಗೊಂಡ್ರು. ಮತ್ತು 1.5 kg ಚಿಕನ್ ತೊಗೊಂಡು, ಫಿಶ್ದು ಎಗ್ಗಿತ್ತು, ಹಂಗೇ ಎಗ್ಗು ಕೂಡ 1 kg ಆಗೋಷ್ಟು ಎಗ್ಗಿತ್ತು, ಅದು ಕೂಡ ತೊಗೊಂಡ್ವಿ.
ಹಾಗಾಗಿ 3 kg ಫಿಶ್ ತೊಗೊಂಡು 1/4 kg ಫ್ರಾನ್ಸ್ ತೊಗೊಂಡ್ರು, 1.5 kg ಚಿಕನ್ ತೊಗೊಂಡು ಬಂದ್ವಿ. ಫಿಶ್ ಎಲ್ಲ ತೊಗೊಂಡು ಬಂದು ಮನೆಗೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ನೋಡಿ ಈ ಥರ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ, ನೀಟಾಗಿ ಕೆರೆದ್ಬಿಟ್ಟು ನೀಟಾಗಿ ಮನೆಗೆ ತಂದಮೇಲೆ ನಾನು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಎಲ್ಲ ಆದಮೇಲೆ ನೋಡಿ ಈ ಥರ ಬ್ಲ್ಯಾಕ್ ಇರೋದನ್ನೆಲ್ಲ ತಗೊಳ್ಲಿಲ್ಲ ಅಂದರೆ ಅದು ಸ್ವಲ್ಪ ಕಹಿ ಬರುತ್ತೆ ಮೀನು. ಹಾಗಾಗಿ ಇದನ್ನೆಲ್ಲ ಕೆರೆದು ನೀಟಾಗಿ ತಕ್ಕೊಂಡು ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊತೀನಿ ನಾನು. ಮೀನೆಲ್ಲ ತೊಳೆದಾದ್ಮೇಲೆ ಮತ್ತೆ ಒಂದ್ಸರಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ 2ರಿಂದ 3 ಸರಿ ವಾಶ್ ಮಾಡಿ ಉಪ್ಪು ಅರಿಶಿನ ಖಾರ ಪುಡಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಕೊತೀನಿ. ಸಂಜೆ ಮಾಡ್ಕೊತೀನಿ ಸಾಂಬಾರನ್ನ. ಮಧ್ಯಾಹ್ನ ಊಟಕ್ಕೆ ಚಿಕನ್ ತಂದಿದ್ವಲ್ಲ, ಚಿಕನ್ನ ಸಿಂಪಲ್ಲಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕರಿಬೇವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿನ 1 ಗೆಡ್ಡೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತೀನಿ. ಚೆನ್ನಾಗಿರುತ್ತೆ ಈ ಥರ ಫ್ರೈನಲ್ಲಿ ಮಧ್ಯದಲ್ಲಿ ಸಿಗ್ತಾಯಿದ್ರೆ. ಈಗ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಸಂಡೇ ಆದರೆ 2 ಥರ ಅಥವಾ 3 ಥರ ಇರಬೇಕು. ಅಟ್ಲೀಸ್ಟ್ ಏನೂ ಇಲ್ಲ ಅಂದ್ರೂ 2 ಥರನಾದರೂ ಇರಬೇಕು, ಇಲ್ಲ ಒಂದೇ ಥರದಲ್ಲಿ 2 ವೆರೈಟಿ ಮಾಡಬೇಕು. ಹಂಗಾಗಿ ನಾನು ಸಿಂಪಲ್ಲಾಗೆ ಮಾಡ್ಕೊತೀನಿ. ಏನು ಮಾಡೋದು, ಮಾಡಲೇಬೇಕು. ಮಕ್ಕಳಿಗೆ ಅವ್ರವ್ರು ಏನೇನು ಕೇಳ್ತಾರೆ ಅದನ್ನ ಮಾಡಿಕೊಡ್ಲೇಬೇಕಲ್ವ. ಹಾಗಾಗಿ ಚಿಕನ್ನು ಮಧ್ಯಾಹ್ನಕ್ಕೆ ಮಾಡಿಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಮಸಾಲೆ ಏನು ರುಬ್ಕೊಂಡು ಸೇರಿಸ್ಕೊತಾ ಇಲ್ಲ, ಎಲ್ಲ ಪೌಡರ್ ಹಾಕ್ಬಿಟ್ಟೆ ಮಾಡ್ಕೊತೀನಿ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಅಡುಗೆ ಥರ ಮಾಡ್ಕೊತೀನಿ ಇದನ್ನು. ಚಿಕನ್ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಚಿಕನ್ ಆವಾಗ ಚಪ್ಪೆ ಆಗಲ್ಲ, ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ನೋಡಿ ಈ ಟೈಮಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಮತ್ತು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಮುಚ್ಚಿಡ್ತೀನಿ. ಮುಚ್ಚಿಡೋದ್ರಿಂದ ಚಿಕನ್ ಬೇಗ ಬೇಯ್ಕೊಳ್ಳುತ್ತೆ. 5 ನಿಮಿಷ ಆದಮೇಲೆ ಮತ್ತೆ ಮುಚ್ಚಿ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್ ಸೇರಿಸ್ಕೊತೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಂಡು, ನಾನಿಲ್ಲಿ 1.5 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ಥರ 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಸಿಂಪಲಾಗಿ ಮಾಡ್ಕೊತಿದ್ದೀನಿ ನಾನು, ಏನು ರುಬ್ಕೊಳಲ್ಲ ಏನಿಲ್ಲ, ಇಲ್ಲ ಪೌಡರಿಂದನೇ ಮಾಡ್ಕೊತೀನಿ. ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು, ತುಂಬ ಈಸಿ ಆದ ರೆಸಿಪಿ. ನಾನು ಈ ಗ್ರೇವಿನ ಮಧ್ಯಾಹ್ನ ಬಿರಿಯಾನಿ ಜೊತೆಗೆ ಆಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಬಿರಿಯಾನಿ ಮಾಡಮ್ಮ ಸ್ವಲ್ಪ ಅಂತ ಹೇಳಿದ್ಲು, ಹಂಗಾಗಿ ಅರ್ಧ kg ಬಿರಿಯಾನಿ ಮಾಡಿ 1 kg ಗ್ರೇವಿ ಮಾಡ್ತಾಯಿದ್ದೀನಿ. ಇಲ್ಲಿ ಗ್ರೇವಿಗೆ ಹಾಕೋಕ್ಕೋಸ್ಕರ ನಮ್ಮನೆಯವರು ಧನ್ಯ ಪೌಡ್ರನ್ನ ಉರಿತಾ ಇದ್ದಾರೆ. ಬ್ಲ್ಯಾಕ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಹುರಿದ್ಬಿಟ್ಟು ಹಾಕೋದ್ರಿಂದ ಧನಿಯಾ ಪೌಡರು ಜೊತೆಗೆ 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಹಾಕೋದ್ರಿಂದ ಗ್ರೇವಿ ತಿಕ್ಕಾಗೂ ಬರುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಆ ರೀತಿ ಮಾಡ್ಕೊತೀನಿ. ಈ ಕಡೆ ಗ್ರೇವಿ ರೆಡಿ ಆಯಿತು, ಬಿರಿಯಾನಿ ಕೂಡ ರೆಡಿ ಆಯಿತು. ನಾನು ಬಿರಿಯಾನಿ ಮಾಡೋದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬಾ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಮೊಬೈಲ್ ಅಂದ್ಬಿಟ್ಟು ನಾನು ಇನ್ನೊಂದು ದಿವಸ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ. ಬಿರಿಯಾನಿ ಕೂಡ ರೆಡಿ ಆಯಿತು, ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿಯಾಗಿದೆ. ಎಲ್ಲ ರೆಡಿ ಆದಮೇಲೆ ಊಟ ಮಾಡಿಕೊಂಡು 1-2 ಅವರ್ ಮಲ್ಕೊಂಡ್ವಿ. ಮಲಗಿ ಎದ್ಮೇಲೆ ಸಂಜೆಗೆ ಅಡುಗೆ ಆಗಬೇಕು ಅಂದ್ಬಿಟ್ಟು ಎಲ್ಲರೂ ಜೊತೆಲೇ ಎದ್ವಿ. ನಮ್ಮನೆಯವರು ಹೆಲ್ಪ್ ಮಾಡ್ತೀನಿ ಸಾಂಬಾರು ಮಾಡ್ಕೊಂಡು ನೈಟಿಗೆ ಮೀನು ತಂದು ಇಟ್ಕೊಂಡಿದ್ವಲ್ಲ, ಆ ಮೀನನ್ನ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಟ್ರು. ಮಸಾಲೆಗೆಲ್ಲ ಅವರೇ ಕಟ್ ಮಾಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಟ್ರು, ನನಗೆ ರುಬ್ಕೊತೀನಿ. ಎಲ್ಲರೂ ಒಂದೊಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಟ್ರು. ನನ್ನ ಮಗ ಮೇಲಿಂದ ಬಟ್ಟೆ ತಂದ, ನನ್ನ ಮಗಳು ಚಿಕ್ಕ ಪುಟ್ಟದನ್ನ ಅಪ್ಪಗೆ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಂಡ್ಲು. ನಾನಿಲ್ಲಿ ಮೀನು ಸಾಂಬಾರಿಗೂ ಕೂಡ ರೆಡಿ ಮಾಡಿಕೊಂಡೆ. ಇದು ನೈಟಿಗೆ ಆಗುತ್ತೆ ಅಂದ್ಬಿಟ್ಟು ಮೀನು ಸಾಂಬಾರು ರೆಡಿ ಮಾಡಿಕೊಂಡೆ. ಮೀನು ಸಾರಿಗೆ ಮಸಾಲೆ ತುಂಬ ನೈಸಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು ಮೀನು ಸಾಂಬಾರು. ತಿಕ್ಕಾಗಿ ಸ್ವಲ್ಪ ಸಾಂಬಾರು ಮಾಡ್ಕೊತೀನಿ, ಯಾಕಂದರೆ ಚಿಕನ್ ಗ್ರೇವಿ ಸ್ವಲ್ಪ ಉಳಿದಿದೆ. ಬಿರಿಯಾನಿ ನಾನು 1 ಹೊತ್ತಿಗೆ ಆಗಷ್ಟು ಮಾಡ್ಕೊಂಡಿದ್ದೆ, ಎಲ್ಲರಿಗೂ 1 ಹೊತ್ತಾಗಿ ಉಳಿದಿದೆ ಸ್ವಲ್ಪ. ಇನ್ನು ನೈಟಿಗೆ ನಮ್ಮನೆಯವರು ಬಿರಿಯಾನಿ ತಿನ್ನಲ್ಲ, ಒಂದೇ ಹೊತ್ತು ತಿನ್ನೋದು, ಅವ್ರಿಗೆ ಮುದ್ದೆ ಆಗಬೇಕಂದ್ಬಿಟ್ಟು ಮೀನು ಸಾಂಬಾರು ಮಾಡೋಕ್ಕೆ ಇಟ್ಕೊಂಡು ಈ ಕಡೆ ಮುದ್ದೆಗೆ ಇಟ್ಕೊಂಡೆ. ಮೀನು ಸಾಂಬಾರು ಕುದಿ ಬರ್ತಿದ್ದಂಗೆ ಮೀನೆಲ್ಲ ಸಾಂಬಾರು ಕುದಿ ಬರ್ತಿದ್ದಂಗೆ ಒಂದೊಂದಾಗಿ ಸೇರಿಸ್ಕೊತೀನಿ. ನಾನು ಮೀನೆಲ್ಲ ತೊಳೆದುಬಿಟ್ಟು ನೀಟಾಗಿ ಉಪ್ಪು ಅರಿಶಿಣ ಸ್ವಲ್ಪ ಖಾರ ಪುಡಿ ಹಾಕಿ 1 ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಬೆಳಗ್ಗೆನೇ ತಂದುಬಿಟ್ಟು ಒಂದು 12 ಗಂಟೆ ಆಗಿತ್ತು ಥರ ಅಷ್ಟೊತ್ತಿಗೆಲ್ಲ ಎಲ್ಲ ಕ್ಲೀನ್ ಮಾಡಿ ಉಪ್ಪು ಹುಳಿ ಎಲ್ಲ ಖಾರ ಎಲ್ಲ ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಈಗ ಸಾಂಬಾರು ಕೂಡ ರೆಡಿ ಆಯಿತು. ಈ ಕಡೆ
ಮುದ್ದೆನೂ ಕೂಡ ಬೆಂತು. ಎಲ್ಲರಿಗೂ ನೈಟಿಗೆ ಒಂದೊಂದು ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ಕೊಂಡಿದ್ವಿ, ಇವಾಗ ನೈಟಿಗೆ ಮುದ್ದೆ ಮಾಡೋಣ ನಾನ್ ವೆಜ್ ಜೊತೆ ಅಂದ್ಬಿಟ್ಟು ಮುದ್ದೆ ಮಾಡಿಕೊಂಡೆ. ನನ್ನ ಮಗ ಮುದ್ದೆ ಇಷ್ಟಪಡಲ್ಲ, ಹಂಗಾಗಿ ಅವನಿಗೆ ಬಿರಿಯಾನಿ ಇದೆ, ಅವನಿಗೆ ಅದೇ ಆಗುತ್ತೆ. ಆದರೂ ಕೂಡ 4 ಮುದ್ದೆ ಆಯಿತು, ಪರವಾಗಿಲ್ಲ, ಒಂದು ಮುದ್ದೆ ಉಳಿಯುತ್ತೆ. ಬೆಳಗ್ಗೆಗೆ ಮೊಸರಲ್ಲಿ ತಿನ್ನೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಎಷ್ಟೇ ಒಂದು ಮುದ್ದೆ ಮಾಡಿಕೊಂಡೆ. ಮುದ್ದೆ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ತಂದಿದ್ದಂಥ ಫ್ರಾನ್ಸ್ನ ಮಾಡಿಕೊಡು ಮಮ್ಮಿ, ನನಗೆ ಫ್ರಾನ್ಸ್ ಬೇಕು ಅಂತ ಹೇಳಿದ್ಲು. ಅವಳು ಹೇಳಿದ್ದೆ ಹಠ ಮಾಡಿಕೊಡ್ಲೇಬೇಕು, ಇಲ್ಲಾಂದರೆ ತುಂಬಾ ಹಠ ಹಿಡಿತಾಳೆ. ಫ್ರಾನ್ಸ್ ಮಾಡ್ಕೊಳೋಣ ಅಂದ್ಬಿಟ್ಟು ಒಂದು ಚಿಕ್ಕ ಬಾಣಲಿ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ 2 ಟೊಮೊಟೊನ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಿರುವಂಥ ಈರುಳ್ಳಿಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಖಾರ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊತೀನಿ. ನಾನು 1 ಟೇಬಲ್ ಸ್ಪೂನಲ್ಲಿ ಖಾರ ಪುಡಿ ಸೇರಿಸ್ಕೊತೀನಿ, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ, ಧನಿಯಾ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಟೊಮೊಟೊ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನೀಟಾಗಿ ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಈ ಟೈಮಲ್ಲಿ ಮಿಕ್ಸಿನಲ್ಲಿ ಅಂಟಿರುತ್ತಲ್ಲ ಸ್ವಲ್ಪ ಟೊಮೊಟೊ ರುಬ್ಬಿದ್ದಂಥದ್ದು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಕೊಂಡು, ಫ್ರಾನ್ಸ್ನ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಉಪ್ಪು ಖಾರ ಎಲ್ಲ ಹಾಕಿ ಇಟ್ಕೊಂಡಿದ್ದೆ, ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಕುದಿ ಬರ್ತಿದ್ದಂಗೆ ಒಂದು ಭಾಗ ತೆಂಗಿನಕಾಯಿನ ರುಬ್ಬಿಬಿಟ್ಟು ತೆಂಗಿನಕಾಯಿ ಹಾಲು ತೆಗೆದುಬಿಟ್ಟು ಸೇರಿಸ್ಕೊತೀನಿ. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ, ಗ್ರೇವಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಫ್ರಾನ್ಸ್ ಎಲ್ಲ ಇದೇ ರೀತಿ ಮಾಡೋದು. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಇದರಲ್ಲೇ ತೆಂಗಿನಕಾಯಿ ಹಾಲಲ್ಲೇ ಚೆನ್ನಾಗಿ ಫ್ರಾನ್ಸ್ ಬೇಯಬೇಕು. ನೋಡಿ, ಬೆಂದು ನೋಡಿ ಈ ಥರ ಗ್ರೇವಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಗ್ರೇವಿ ಚಪಾತಿ ಜೊತೆ, ಪೂರಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಚಪಾತಿ ಪೂರಿ ಏನೂ ಮಾಡ್ತಾಯಿಲ್ಲ, ಮುದ್ದೆನೇ ಇದೆ, ಸೈಡ್ಸಿಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ. ಸೈಡ್ಸಿಗೂ ಕೂಡ ಆಗುತ್ತೆ. ಸ್ವಲ್ಪ ತಂದಿದ್ವಲ್ಲ, ಸ್ವಲ್ಪನೇ ಆಯಿತು. ನೋಡಿ, ಚೆನ್ನಾಗಿ ಕುದ್ದು ಈ ಥರ ಆಗಿದೆ, ಚೆನ್ನಾಗಿ ಬಂದಿದೆ. ಫ್ರಾನ್ಸ್ ಮಾತ್ರ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಗ ಕೂಡ ತಿಂತಾನೆ. ಹಂಗಾಗಿ ಈ ಥರ ಚೆನ್ನಾಗಿ ಟೇಸ್ಟಾಗಿ ಮಾಡಿಕೊಟ್ರೆ ಅವನು ಇಷ್ಟಪಟ್ಟು ತಿಂತಾನೆ, ಇಲ್ಲಾಂದರೆ ತಿನ್ನಲ್ಲ. ಫ್ರಾನ್ಸ್ ಎಲ್ಲ ರೆಡಿ ಆದಮೇಲೆ ಫಿಶ್ದು ಎಗ್ ಇತ್ತಲ್ವ, ಅದು ಕೂಡ ಮಾಡ್ಕೊಬೇಕು, ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಫಿಶ್ ಎಗ್ನ ನಮ್ಮನೆಯವರು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಟ್ರು. ಫಿಶ್ ಎಗ್ನೂ ಕೂಡ ಫ್ರೈ ಮಾಡಿಕೊಂಡೆ. ನಾನು ಇದನ್ನು ಡೀಪಾಗಿ ತೋರ್ಸೋಕ್ಕಾಗಲ್ಲ, ವೀಡಿಯೋ ಲಾಂಗ್ ಆಗುತ್ತೆ, ತುಂಬಾ ಲೆಂತಿ ಆಗುತ್ತೆ, ಬೋರ್ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ತೋರಿಸಿದ್ದೀನಿ. ಎಗ್ ಫ್ರೈ ಕೂಡ ಆಯಿತು, ತುಂಬಾ ಚೆನ್ನಾಗಾಯಿತು. ಇದು ಎಗ್ ಬುರ್ಜಿ ಥರ ಮಾಡ್ಕೊಬೇಕು, ಜಾಸ್ತಿ ಎಣ್ಣೆ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡ್ಕೊಬೇಕು. ಎಗ್ ಬುರ್ಜಿ ರೆಡಿ ಆದಮೇಲೆ ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. 3 kg ಫಿಶ್ ತಂದಿದ್ರಲ್ಲಿ 2 kg ಸಾಂಬಾರು ಮಾಡಿ 1 kg ಎತ್ತಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಫಿಶ್ ಫ್ರೈ ಮಾಡೋದಕ್ಕೆ ಅಗಲವಾದ ಪಾತ್ರೆ ತೊಗೊಂಡು ಆ ಪಾತ್ರೆಗೆ 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪೌಡರು, ಹುಳಿಗೆ ನಾನು ಕಾಚಿ ಪುಳಿ ಹಾಕ್ತಾಯಿದ್ದೀನಿ. ಇದು ಕೊಡಗು ಸೈಡ್ ಸಿಗುತ್ತೆ, ಅದನ್ನೇ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆಲ್ಲ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು, ಹುಳಿ, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಫಿಶ್ ಎತ್ತಿಟ್ಕೊಂಡಿದ್ವಲ್ಲ ಎಲ್ಲ ಹಾಕ್ಕೊಂಡು ಒಂದೊಂದಾಗಿ ಸೇರಿಸ್ಕೊಂಡು ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಒಂದಕ್ಕೊಂದು ಮಸಾಲೆ ಅಂಟೋ ಥರ ಚೆನ್ನಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲದಕ್ಕೂ ಮಸಾಲೆ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಿಶ್ಗೆಲ್ಲ ಚೆನ್ನಾಗಿ ಮಸಾಲೆ ಅಂಟೋ ಥರ ಒಂದೊಂದೇ ಪೀಸಿಗೆ ಕೈನಿಂದನೇ ಚೆನ್ನಾಗಿ ಹಚ್ಕೊಬೇಕು. ಹಚ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ಫಿಶ್ ಫ್ರೈ ಮಾಡ್ಬೋದು, ಇಲ್ಲ 1 hour ಆದರೂ ಇಡ್ಬೋದು. ಟೈಮ್ ಇದೆ ಅಂದರೆ ನಾನಿಲ್ಲಿ ಅರ್ಧ ಗಂಟೆ ಇಟ್ಬಿಟ್ಟು ಮಾಡ್ತೀನಿ. ಎಲ್ಲ ನೀಟಾಗಿ ಹಚ್ಬಿಟ್ಟು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ತೀನಿ. ಚೆನ್ನಾಗಿ ಆಗಿರುತ್ತೆ ಮಸಾಲೆ ಎಲ್ಲ. ಸಿಂಪಲ್ ಮಸಾಲೆ, ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇಷ್ಟನ್ನೇ ಹಾಕೋದು, ರೆಡಿಮೇಡ್ ಮಸಾಲೆ ಕೂಡ ಹಾಕಿ ಮಾಡ್ಬೋದು. ನೋಡಿ, ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಎಲ್ಲ ಡೀಪಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ. ಒಂದೇ ದಿವಸದ ವೀಡಿಯೋ ಸಪ್ರೇಟ್ ಕೂಡ ತೋರಿಸ್ಬೋದು, ಆದರೆ ಬೇಡ ಅಂದ್ಬಿಟ್ಟು ಚಿಕ್ಕದಾಗಿ ತೋರಿಸಿದ್ದೀನಿ. ನೈಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 9 ಗಂಟೆ ಆಯಿತು. 9 ಗಂಟೆ ಆಯಿತು, ಊಟ ಮಾಡಿಕೊಂಡು ಮಕ್ಕಳೆಲ್ಲ ಊಟ ಆಗಿ ಮುಗಿಯೋಷ್ಟೊತ್ತಿಗೆ 9:30 10 ಗಂಟೆ ಆಯಿತು. ಮಕ್ಕಳು ಮಲ್ಕೊಂಡ್ರು. ನಾನು ನಮ್ಮನೆಯವ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇವತ್ತು ನಾನು ಮಾಡಿದಂಥ ನಾನ್ ವೆಜ್ ಕಾಂಬೋ ಹೆಂಗಿತ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.